ಮಡಿಕೇರಿಯಲ್ಲಿ ಕೂಡ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ದೇವಾಲಯಗಳಿಗೆ ಬಂದು ವಾಹನಗಳಿಗೆ ಪೂಜೆಯನ್ನು ಮಾಡಿಸ್ತಾ ಇರುವಂಥದ್ದು. ನಾವೀಗ ಇತಿಹಾಸ ಪ್ರಸಿದ್ಧವಾದ ಕುಂದೂರು ಮಾರಿಯಮ್ಮ ದೇವಾಲಯ ಇರ್ತದೆ. ಇಲ್ಲಿ ಕೂಡ ನೋಡ್ಬೋದು, ನೂರಾರು ವಾಹನಗಳಿಗೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿರುವಂಥ ಪೂಜೆ ಇದು. ಸಂಜೆವರೆಗೆ ಕೂಡ ಇದೇ ರೀತಿ ನಡೆಯುತ್ತೆ. ನೂರಾರು ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು, ಜೀಪ್ಗಳು ಎಲ್ಲ ಲೈನಾಗಿ ನಿಂತಿರುವಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೆ ಇದೇ ರೀತಿ ಇರುತ್ತೆ. ಅಂದರೆ ಈ ಕುಂದೂರು ಮಠ ದೇವಾಲಯದಲ್ಲಿ ಈ ಪೂಜೆ ಮಾಡುವಂಥದ್ದು ವಿಶೇಷ. ಯಾರಾದರೂ ಹೊಸ ವಾಹನ ಖರೀದಿ ಮಾಡಿದಾಗಲೂ ಕೂಡ ಇದೇ ದೇವಾಲಯಕ್ಕೆ ಬಂದು ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಆಯುಧ ಪೂಜೆಯನ್ನು ಕೂಡ ಇಲ್ಲಿ ಮಾಡುವಂಥದ್ದು. ಮತ್ತು ಈ ಪಕ್ಕದಲ್ಲಿ ಒಂದು ಮಂಟಪ ರೆಡಿ ಆಗ್ತಿದೆ, ನೋಡ್ಬೋದು. ಇದು ನಾಳೆ ನಡೆಯುವಂಥ ದಶ ಮಂಟಪಗಳ ಮಂಟಪಗಳು. ಇದು ಇದೇ ದೇವಾಲಯಕ್ಕೆ ಸೇರಿದಂಥ ಮಂಟಪ. ಅಂದರೆ ಕಲಾಕೃತಿಗಳ ಮೂಲಕ ಒಂದೊಂದು ಪೌರಾಣಿಕ ಕಥೆಯನ್ನು ಹೇಳುವಂಥದ್ದು ಈ ಮಂಟಪಗಳ ಮೂಲಕ. ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಜನರು ಬರುವಂಥದ್ದು. ಈಗ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ, ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ 10 ದೇವಾಲಯಗಳಲ್ಲಿ ಕೂಡ ಇದೇ ರೀತಿಯ ಮಂಟಪವನ್ನು ಮಾಡ್ತಾ ಇದ್ದಾರೆ, ಕಲಾಕೃತಿಗಳನ್ನು ರೆಡಿ ಮಾಡ್ತಿರುವಂಥದ್ದು. ಆದರೆ ತುಂತುರು ಮಳೆ ಎಲ್ಲೋ ಒಂದು ರೀತಿಯಲ್ಲಿ ಅಡ್ಡಿ ಆಗ್ತಿದೆ. ದಸರಾ ಆರಂಭ ಯಾವಾಗ ಆಯಿತು ಅವತ್ತಿಂದ ಇವತ್ತಿನವರೆಗೆ ಕೂಡ ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಅದರಲ್ಲಿ ಮಳೆಯಿಂದ ತೀವ್ರ ಸಮಸ್ಯೆ ಆಗ್ತಿದೆ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಮಂಟಪ ಮಾಡುವಂಥದ್ದು ಇರ್ಬೋದು, ತೀವ್ರ ಸಮಸ್ಯೆ ಆಗ್ತಿರುವಂಥದ್ದು. ಆದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಒಟ್ಟಾರೆ ಈ ಮಡಿಕೇರಿಯಲ್ಲಿ ಎಲ್ಲ ದೇವಾಲಯಗಳು ಈ ಮಂಟಪ ಮಾಡುವಂಥದ್ದು ಮತ್ತು ಇವತ್ತು ಈ ಆಯುಧ ಪೂಜೆ ಎಲ್ಲ ಸಂಭ್ರಮ ಸಡಗರದಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಕೇವಲ 1 ದಿವಸ ಮಾತ್ರ ಇದೆ. 1 ದಿವಸದಲ್ಲಿ ನಾಳೆ ರಾತ್ರಿ ದಶಮಂಟಪಗಳ ಶೋಭಾಯಾತ್ರೆ ನಡೆಯುತ್ತೆ. ಈಗಾಗಲೇ ಮಡಿಕೇರಿಗೆ ಜನರು ಹರಿದು ಬರಲಿಕ್ಕೆ ಕೂಡ ಆರಂಭ ಆಗಿದೆ. ನಾಳೆ ಲಕ್ಷಾಂತರ ಜನರು ಹರಿದು ಬರುವಂಥ ನಿರೀಕ್ಷೆ ಇದೆ. ಆದ್ದರಿಂದ ದಸರಾ ಸಮಿತಿಯವರು ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಆಯುಧ ಪೂಜೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಿದೆ. ಕ್ಯಾನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಕೂಡ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ದೇವಾಲಯಗಳಿಗೆ ಬಂದು ವಾಹನಗಳಿಗೆ ಪೂಜೆಯನ್ನು ಮಾಡಿಸ್ತಾ ಇರುವಂಥದ್ದು. ನಾವೀಗ ಇತಿಹಾಸ ಪ್ರಸಿದ್ಧವಾದ ಕುಂದೂರು ಮಾರಿಯಮ್ಮ ದೇವಾಲಯ ಇರ್ತದೆ. ಇಲ್ಲಿ ಕೂಡ ನೋಡ್ಬೋದು, ನೂರಾರು ವಾಹನಗಳಿಗೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿರುವಂಥ ಪೂಜೆ ಇದು. ಸಂಜೆವರೆಗೆ ಕೂಡ ಇದೇ ರೀತಿ ನಡೆಯುತ್ತೆ. ನೂರಾರು ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು, ಜೀಪ್ಗಳು ಎಲ್ಲ ಲೈನಾಗಿ ನಿಂತಿರುವಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೆ ಇದೇ ರೀತಿ ಇರುತ್ತೆ. ಅಂದರೆ ಈ ಕುಂದೂರು ಮಠ ದೇವಾಲಯದಲ್ಲಿ ಈ ಪೂಜೆ ಮಾಡುವಂಥದ್ದು ವಿಶೇಷ. ಯಾರಾದರೂ ಹೊಸ ವಾಹನ ಖರೀದಿ ಮಾಡಿದಾಗಲೂ ಕೂಡ ಇದೇ ದೇವಾಲಯಕ್ಕೆ ಬಂದು ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಆಯುಧ ಪೂಜೆಯನ್ನು ಕೂಡ ಇಲ್ಲಿ ಮಾಡುವಂಥದ್ದು. ಮತ್ತು ಈ ಪಕ್ಕದಲ್ಲಿ ಒಂದು ಮಂಟಪ ರೆಡಿ ಆಗ್ತಿದೆ, ನೋಡ್ಬೋದು. ಇದು ನಾಳೆ ನಡೆಯುವಂಥ ದಶ ಮಂಟಪಗಳ ಮಂಟಪಗಳು. ಇದು ಇದೇ ದೇವಾಲಯಕ್ಕೆ ಸೇರಿದಂಥ ಮಂಟಪ. ಅಂದರೆ ಕಲಾಕೃತಿಗಳ ಮೂಲಕ ಒಂದೊಂದು ಪೌರಾಣಿಕ ಕಥೆಯನ್ನು ಹೇಳುವಂಥದ್ದು ಈ ಮಂಟಪಗಳ ಮೂಲಕ. ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಜನರು ಬರುವಂಥದ್ದು. ಈಗ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ, ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ 10 ದೇವಾಲಯಗಳಲ್ಲಿ ಕೂಡ ಇದೇ ರೀತಿಯ ಮಂಟಪವನ್ನು ಮಾಡ್ತಾ ಇದ್ದಾರೆ, ಕಲಾಕೃತಿಗಳನ್ನು ರೆಡಿ ಮಾಡ್ತಿರುವಂಥದ್ದು. ಆದರೆ ತುಂತುರು ಮಳೆ ಎಲ್ಲೋ ಒಂದು ರೀತಿಯಲ್ಲಿ ಅಡ್ಡಿ ಆಗ್ತಿದೆ. ದಸರಾ ಆರಂಭ ಯಾವಾಗ ಆಯಿತು ಅವತ್ತಿಂದ ಇವತ್ತಿನವರೆಗೆ ಕೂಡ ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಅದರಲ್ಲಿ ಮಳೆಯಿಂದ ತೀವ್ರ ಸಮಸ್ಯೆ ಆಗ್ತಿದೆ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಮಂಟಪ ಮಾಡುವಂಥದ್ದು ಇರ್ಬೋದು, ತೀವ್ರ ಸಮಸ್ಯೆ ಆಗ್ತಿರುವಂಥದ್ದು. ಆದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಒಟ್ಟಾರೆ ಈ ಮಡಿಕೇರಿಯಲ್ಲಿ ಎಲ್ಲ ದೇವಾಲಯಗಳು ಈ ಮಂಟಪ ಮಾಡುವಂಥದ್ದು ಮತ್ತು ಇವತ್ತು ಈ ಆಯುಧ ಪೂಜೆ ಎಲ್ಲ ಸಂಭ್ರಮ ಸಡಗರದಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಕೇವಲ 1 ದಿವಸ ಮಾತ್ರ ಇದೆ. 1 ದಿವಸದಲ್ಲಿ ನಾಳೆ ರಾತ್ರಿ ದಶಮಂಟಪಗಳ ಶೋಭಾಯಾತ್ರೆ ನಡೆಯುತ್ತೆ. ಈಗಾಗಲೇ ಮಡಿಕೇರಿಗೆ ಜನರು ಹರಿದು ಬರಲಿಕ್ಕೆ ಕೂಡ ಆರಂಭ ಆಗಿದೆ. ನಾಳೆ ಲಕ್ಷಾಂತರ ಜನರು ಹರಿದು ಬರುವಂಥ ನಿರೀಕ್ಷೆ ಇದೆ. ಆದ್ದರಿಂದ ದಸರಾ ಸಮಿತಿಯವರು ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಆಯುಧ ಪೂಜೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಿದೆ. ಕ್ಯಾನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಕೂಡ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ದೇವಾಲಯಗಳಿಗೆ ಬಂದು ವಾಹನಗಳಿಗೆ ಪೂಜೆಯನ್ನು ಮಾಡಿಸ್ತಾ ಇರುವಂಥದ್ದು. ನಾವೀಗ ಇತಿಹಾಸ ಪ್ರಸಿದ್ಧವಾದ ಕುಂದೂರು ಮಾರಿಯಮ್ಮ ದೇವಾಲಯ ಇರ್ತದೆ. ಇಲ್ಲಿ ಕೂಡ ನೋಡ್ಬೋದು, ನೂರಾರು ವಾಹನಗಳಿಗೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿರುವಂಥ ಪೂಜೆ ಇದು. ಸಂಜೆವರೆಗೆ ಕೂಡ ಇದೇ ರೀತಿ ನಡೆಯುತ್ತೆ. ನೂರಾರು ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು, ಜೀಪ್ಗಳು ಎಲ್ಲ ಲೈನಾಗಿ ನಿಂತಿರುವಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೆ ಇದೇ ರೀತಿ ಇರುತ್ತೆ. ಅಂದರೆ ಈ ಕುಂದೂರು ಮಠ ದೇವಾಲಯದಲ್ಲಿ ಈ ಪೂಜೆ ಮಾಡುವಂಥದ್ದು ವಿಶೇಷ. ಯಾರಾದರೂ ಹೊಸ ವಾಹನ ಖರೀದಿ ಮಾಡಿದಾಗಲೂ ಕೂಡ ಇದೇ ದೇವಾಲಯಕ್ಕೆ ಬಂದು ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಆಯುಧ ಪೂಜೆಯನ್ನು ಕೂಡ ಇಲ್ಲಿ ಮಾಡುವಂಥದ್ದು. ಮತ್ತು ಈ ಪಕ್ಕದಲ್ಲಿ ಒಂದು ಮಂಟಪ ರೆಡಿ ಆಗ್ತಿದೆ, ನೋಡ್ಬೋದು. ಇದು ನಾಳೆ ನಡೆಯುವಂಥ ದಶ ಮಂಟಪಗಳ ಮಂಟಪಗಳು. ಇದು ಇದೇ ದೇವಾಲಯಕ್ಕೆ ಸೇರಿದಂಥ ಮಂಟಪ. ಅಂದರೆ ಕಲಾಕೃತಿಗಳ ಮೂಲಕ ಒಂದೊಂದು ಪೌರಾಣಿಕ ಕಥೆಯನ್ನು ಹೇಳುವಂಥದ್ದು ಈ ಮಂಟಪಗಳ ಮೂಲಕ. ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಜನರು ಬರುವಂಥದ್ದು. ಈಗ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ, ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ 10 ದೇವಾಲಯಗಳಲ್ಲಿ ಕೂಡ ಇದೇ ರೀತಿಯ ಮಂಟಪವನ್ನು ಮಾಡ್ತಾ ಇದ್ದಾರೆ, ಕಲಾಕೃತಿಗಳನ್ನು ರೆಡಿ ಮಾಡ್ತಿರುವಂಥದ್ದು. ಆದರೆ ತುಂತುರು ಮಳೆ ಎಲ್ಲೋ ಒಂದು ರೀತಿಯಲ್ಲಿ ಅಡ್ಡಿ ಆಗ್ತಿದೆ. ದಸರಾ ಆರಂಭ ಯಾವಾಗ ಆಯಿತು ಅವತ್ತಿಂದ ಇವತ್ತಿನವರೆಗೆ ಕೂಡ ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಅದರಲ್ಲಿ ಮಳೆಯಿಂದ ತೀವ್ರ ಸಮಸ್ಯೆ ಆಗ್ತಿದೆ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಮಂಟಪ ಮಾಡುವಂಥದ್ದು ಇರ್ಬೋದು, ತೀವ್ರ ಸಮಸ್ಯೆ ಆಗ್ತಿರುವಂಥದ್ದು.
ಆದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಒಟ್ಟಾರೆ ಈ ಮಡಿಕೇರಿಯಲ್ಲಿ ಎಲ್ಲ ದೇವಾಲಯಗಳು ಈ ಮಂಟಪ ಮಾಡುವಂಥದ್ದು ಮತ್ತು ಇವತ್ತು ಈ ಆಯುಧ ಪೂಜೆ ಎಲ್ಲ ಸಂಭ್ರಮ ಸಡಗರದಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಕೇವಲ ಒಂದು ದಿವಸ ಮಾತ್ರ ಇದೆ. ಒಂದು ದಿವಸದಲ್ಲಿ ನಾಳೆ ರಾತ್ರಿ ದಶಮಂಟಪಗಳ ಶೋಭಾಯಾತ್ರೆ ನಡೆಯುತ್ತೆ. ಈಗಾಗಲೇ ಮಡಿಕೇರಿಗೆ ಜನರು ಹರಿದು ಬರಲಿಕ್ಕೆ ಕೂಡ ಆರಂಭ ಆಗಿದೆ. ನಾಳೆ ಲಕ್ಷಾಂತರ ಜನರು ಹರಿದು ಬರುವಂಥ ನಿರೀಕ್ಷೆ ಇದೆ. ಆದ್ದರಿಂದ ದಸರಾ ಸಮಿತಿಯವರು ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಆಯುಧ ಪೂಜೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಿದೆ. ಕ್ಯಾನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಕೂಡ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ದೇವಾಲಯಗಳಿಗೆ ಬಂದು ವಾಹನಗಳಿಗೆ ಪೂಜೆಯನ್ನು ಮಾಡಿಸ್ತಾ ಇರುವಂಥದ್ದು. ನಾವೀಗ ಇತಿಹಾಸ ಪ್ರಸಿದ್ಧವಾದ ಮಾರಿಯಮ್ಮ ದೇವಾಲಯದ ಇರ್ತದೆ. ಇಲ್ಲಿ ಕೂಡ ನೋಡ್ಬೋದು, ನೂರಾರು ವಾಹನಗಳಿಗೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿರುವಂಥ ಪೂಜೆ ಇದು. ಸಂಜೆವರೆಗೂ ಕೂಡ ಇದೇ ರೀತಿ ನಡೆಯುತ್ತೆ. ನೂರಾರು ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು, ಜೀಪ್ಗಳು ಎಲ್ಲ ಲೈನಾಗಿ ನಿಂತಿರುವಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೆ ಇದೇ ರೀತಿ ಇರುತ್ತೆ. ಅಂದರೆ ಈ ಕುಂದೂರು ಮಠ ದೇವಾಲಯದಲ್ಲಿ ಈ ಪೂಜೆ ಮಾಡುವಂಥದ್ದು ವಿಶೇಷ. ಯಾರಾದರೂ ಹೊಸ ವಾಹನ ಖರೀದಿ ಮಾಡಿದಾಗಲೂ ಕೂಡ ಇದೇ ದೇವಾಲಯಕ್ಕೆ ಬಂದು ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಆಯುಧ ಪೂಜೆಯನ್ನು ಕೂಡ ಇಲ್ಲಿ ಮಾಡುವಂಥದ್ದು. ಮತ್ತು ಈ ಪಕ್ಕದಲ್ಲಿ ಒಂದು ಮಂಟಪ ರೆಡಿ ಆಗ್ತಿದೆ ನೋಡ್ಬೋದು. ಇದು ನಾಳೆ ನಡೆಯುವಂಥ ದಶಮಂಟಪಗಳ ಮಂಟಪಗಳು. ಇದು ಇದೇ ದೇವಾಲಯಕ್ಕೆ ಸೇರಿದಂಥ ಮಂಟಪ. ಅಂದರೆ ಕಲಾಕೃತಿಗಳ ಮೂಲಕ ಒಂದೊಂದು ಪೌರಾಣಿಕ ಕಥೆಯನ್ನು ಹೇಳುವಂಥದ್ದು ಈ ಮಂಟಪಗಳ ಮೂಲಕ. ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಜನರು ಬರುವಂಥದ್ದು. ಈಗ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ 10 ದೇವಾಲಯಗಳಲ್ಲಿ ಕೂಡ ಇದೇ ರೀತಿ ಮಂಟಪವನ್ನು ಮಾಡ್ತಾ ಇದ್ದಾರೆ. ಕಲಾಕೃತಿಗಳನ್ನು ರೆಡಿ ಮಾಡ್ತಿರುವಂಥದ್ದು. ಆದರೆ ತುಂತುರು ಮಳೆ ಎಲ್ಲೋ ಒಂದು ರೀತಿಯಲ್ಲಿ ಅಡ್ಡಿ ಆಗ್ತಿದೆ. ದಸರಾ ಆರಂಭ ಯಾವಾಗ ಆಯಿತು ಅವತ್ತಿಂದ ಇವತ್ತಿನವರೆಗೆ ಕೂಡ ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಅದರಲ್ಲಿ ಮಳೆಯಿಂದ ತೀವ್ರ ಸಮಸ್ಯೆ ಆಗ್ತಿದೆ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಮಂಟಪ ಮಾಡುವಂಥದ್ದು ಇರ್ಬೋದು, ತೀವ್ರ ಸಮಸ್ಯೆ ಆಗ್ತಿರುವಂಥದ್ದು. ಆದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಒಟ್ಟಾರೆ ಈ ಮಡಿಕೇರಿಯಲ್ಲಿ ಎಲ್ಲ ದೇವಾಲಯಗಳು ಈ ಮಂಟಪ ಮಾಡುವಂಥದ್ದು ಮತ್ತು ಇವತ್ತು ಈ ಆಯುಧ ಪೂಜೆ ಎಲ್ಲ ಸಂಭ್ರಮ ಸಡಗರದಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಕೇವಲ ಒಂದು ದಿವಸ ಮಾತ್ರ ಇದೆ. ಒಂದು ದಿವಸದಲ್ಲಿ ನಾಳೆ ರಾತ್ರಿ ದಶಮಂಟಪಗಳ ಶೋಭಾಯಾತ್ರೆ ನಡೆಯುತ್ತೆ. ಈಗಾಗಲೇ ಮಡಿಕೇರಿಗೆ ಜನರು ಹರಿದು ಬರಲಿಕ್ಕೆ ಕೂಡ ಆರಂಭ ಆಗಿದೆ. ನಾಳೆ ಲಕ್ಷಾಂತರ ಜನರು ಹರಿದು ಬರುವಂಥ ನಿರೀಕ್ಷೆ ಇದೆ. ಆದ್ದರಿಂದ ದಸರಾ ಸಮಿತಿಯವರು ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಆಯುಧ ಪೂಜೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಿದೆ. ಕ್ಯಾನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಕೂಡ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ದೇವಾಲಯಗಳಿಗೆ ಬಂದು ವಾಹನಗಳಿಗೆ ಪೂಜೆಯನ್ನು ಮಾಡಿಸ್ತಾ ಇರುವಂಥದ್ದು. ನಾವೀಗ ಇತಿಹಾಸ ಪ್ರಸಿದ್ಧವಾದ ಮಾರಿಯಮ್ಮ ದೇವಾಲಯದ ಇರ್ತದೆ. ಇಲ್ಲಿ ಕೂಡ ನೋಡ್ಬೋದು, ನೂರಾರು ವಾಹನಗಳಿಗೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿರುವಂಥ ಪೂಜೆ ಇದು. ಸಂಜೆವರೆಗೂ ಕೂಡ ಇದೇ ರೀತಿ ನಡೆಯುತ್ತೆ. ನೂರಾರು ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು, ಜೀಪ್ಗಳು ಎಲ್ಲ ಲೈನಾಗಿ ನಿಂತಿರುವಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೆ ಇದೇ ರೀತಿ ಇರುತ್ತೆ. ಅಂದರೆ ಈ ಕುಂದೂರು ಮಠ ದೇವಾಲಯದಲ್ಲಿ ಈ ಪೂಜೆ ಮಾಡುವಂಥದ್ದು ವಿಶೇಷ. ಯಾರಾದರೂ ಹೊಸ ವಾಹನ ಖರೀದಿ ಮಾಡಿದಾಗಲೂ ಕೂಡ ಇದೇ ದೇವಾಲಯಕ್ಕೆ ಬಂದು ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಆಯುಧ ಪೂಜೆಯನ್ನು ಕೂಡ ಇಲ್ಲಿ ಮಾಡುವಂಥದ್ದು. ಮತ್ತು ಈ ಪಕ್ಕದಲ್ಲಿ ಒಂದು ಮಂಟಪ ರೆಡಿ ಆಗ್ತಿದೆ ನೋಡ್ಬೋದು. ಇದು ನಾಳೆ ನಡೆಯುವಂಥ ದಶಮಂಟಪಗಳ ಮಂಟಪಗಳು. ಇದು ಇದೇ ದೇವಾಲಯಕ್ಕೆ ಸೇರಿದಂಥ ಮಂಟಪ. ಅಂದರೆ ಕಲಾಕೃತಿಗಳ ಮೂಲಕ ಒಂದೊಂದು ಪೌರಾಣಿಕ ಕಥೆಯನ್ನು ಹೇಳುವಂಥದ್ದು ಈ ಮಂಟಪಗಳ ಮೂಲಕ. ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಜನರು ಬರುವಂಥದ್ದು. ಈಗ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲ 10 ದೇವಾಲಯಗಳಲ್ಲಿ ಕೂಡ ಇದೇ ರೀತಿ ಮಂಟಪವನ್ನು ಮಾಡ್ತಾ ಇದ್ದಾರೆ. ಕಲಾಕೃತಿಗಳನ್ನು ರೆಡಿ ಮಾಡ್ತಿರುವಂಥದ್ದು. ಆದರೆ ತುಂತುರು ಮಳೆ ಎಲ್ಲೋ ಒಂದು ರೀತಿಯಲ್ಲಿ ಅಡ್ಡಿ ಆಗ್ತಿದೆ. ದಸರಾ ಆರಂಭ ಯಾವಾಗ ಆಯಿತು ಅವತ್ತಿಂದ ಇವತ್ತಿನವರೆಗೆ ಕೂಡ ಅಲ್ಲಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಅದರಲ್ಲಿ ಮಳೆಯಿಂದ ತೀವ್ರ ಸಮಸ್ಯೆ ಆಗ್ತಿದೆ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಮಂಟಪ ಮಾಡುವಂಥದ್ದು ಇರ್ಬೋದು, ತೀವ್ರ ಸಮಸ್ಯೆ ಆಗ್ತಿರುವಂಥದ್ದು. ಆದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಒಟ್ಟಾರೆ ಈ ಮಡಿಕೇರಿಯಲ್ಲಿ ಎಲ್ಲ ದೇವಾಲಯಗಳು ಈ ಮಂಟಪ ಮಾಡುವಂಥದ್ದು ಮತ್ತು ಇವತ್ತು ಈ ಆಯುಧ ಪೂಜೆ ಎಲ್ಲ ಸಂಭ್ರಮ ಸಡಗರದಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಕೇವಲ ಒಂದು ದಿವಸ ಮಾತ್ರ ಇದೆ. ಒಂದು ದಿವಸದಲ್ಲಿ ನಾಳೆ ರಾತ್ರಿ ದಶಮಂಟಪಗಳ ಶೋಭಾಯಾತ್ರೆ ನಡೆಯುತ್ತೆ. ಈಗಾಗಲೇ ಮಡಿಕೇರಿಗೆ ಜನರು ಹರಿದು ಬರಲಿಕ್ಕೆ ಕೂಡ ಆರಂಭ ಆಗಿದೆ. ನಾಳೆ ಲಕ್ಷಾಂತರ ಜನರು ಹರಿದು ಬರುವಂಥ ನಿರೀಕ್ಷೆ ಇದೆ. ಆದ್ದರಿಂದ ದಸರಾ ಸಮಿತಿಯವರು ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಆಯುಧ ಪೂಜೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಿದೆ. ಕ್ಯಾನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.